ಇವತ್ತು ನಾನು ಗೋಧಿ ರವೆನಲ್ಲಿ ಕಿಚಡಿ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಒಂದು ಕುಕ್ಕರ್ನ ಕಾಯಿಸ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ, 7ರಿಂದ 8 ಕರಿಮೆಣಸು, ಆಮೇಲೆ 1 ಸ್ಪೂನಷ್ಟು ಶುಂಠಿ ತುರಿದಿರೋದು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ತುಂಬ ಹೆಲ್ತಿ ರೆಸಿಪಿ ಇದು, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನಾನು 3/4 ಕಪ್ಪಷ್ಟು ಬ್ರೋಕನ್ ವೀಟ್ ಅಥವಾ ಗೋಧಿ ತರಿನ ತೊಗೊಂಡಿದ್ದೀನಿ. ಇದು ಹೋಲ್ ಗೋಧಿ ಆದ್ದರಿಂದ ತುಂಬ ಹೆಲ್ತಿ. ಡಯಾಬಿಟೀಸ್ ಅವರು, ವೆಯ್ಟ್ ಲಾಸ್ ಮಾಡಬೇಕಂದವರು ಈ ರೆಸಿಪಿ ಮಾಡ್ಕೊಬೋದು, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನೆನೆಸಿರೋ ಅಂಥ ಹೆಸರುಬೇಳೆ ತೊಗೊಂಡು ಅದನ್ನು 1/2 ಕಪ್ಪಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ಪ್ರೊಪೋರ್ಷನ್ ನೋಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತರಕಾರಿ 1 ಕಪ್ಪಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ. ತರಕಾರಿ ತುಂಬ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ, ನೀವು ಯಾವ ತರಕಾರಿ ಬೇಕಾದ್ರೂ ನೀವು ನೋಡಿಕೊಂಡು ಹಾಕ್ಕೋಬೋದು. ಇದೆಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಆಮೇಲೆ 1 ಟೊಮ್ಯಾಟೊ ಕಟ್ ಮಾಡಿರೋದು ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಸಾಂಬಾರು ಪೌಡರ್ ಅಥವಾ ಕರಿ ಪೌಡರ್, ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಹಾಕ್ಕೋಬೋದು. ನೀವೇನು ಬೇರೆ ಮಸಾಲೆ ಪದಾರ್ಥ ಬೇಡವೇ ಬೇಡ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನೀವು ಮಾಡಿ ನೋಡಿ. ಯಾರೆಲ್ಲ ನೋಡ್ತಾಯಿದ್ರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು 3 ಕಪ್ಪಷ್ಟು, ನೀವು ಯಾವ ಬಟ್ಲಲ್ಲಿ ತೊಗೊಂಡಿರ್ತೀರೋ ಕಪ್ಪೋ ಬಟ್ಲು ಅದರಲ್ಲಿ ಮೆಷರ್ಮೆಂಟಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಆದಮೇಲೆ ಈಗ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ 2 ವಿಷಲ್ ಬಂದು ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ಈ ಥರ ಆಗಿರುತ್ತೆ. ಇದಕ್ಕೆ ನಾನಿವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ 1 ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಕಡಲೆ ಬೀಜ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಕರಿಬೇವು ಮತ್ತು ಕೆಂಪೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಗೋಡಂಬಿ, ಅರ್ಧ ಕಟ್ ಮಾಡಿರೋ ಗೋಡಂಬಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಇದು ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಇವಾಗ ಕಿಚಡಿಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ತಾ ಇದ್ದೀರಲ್ಲ, ತುಂಬ ಹೆಲ್ತಿ, ತುಂಬ ಕಲರ್ಫುಲ್ಲಾಗೂ ಇರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ದೊಡ್ಡವರು ಯಾರು ಬೇಕಾದರೂ. ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನಷ್ಟು ಲೆಮನ್ ಜ್ಯೂಸು, ಅರ್ಧ ಹೋಳು ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದು ರೆಡಿಯಾಗಿದೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಇವಾಗ ಬಿಸಿ ಬಿಸಿ ಆಗಿರೋದು ಇದನ್ನು ಸರ್ವ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.